ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅನನ್ಯ ಭಟ್ ವಿಚಾರದಲ್ಲಿ ತಿಮರೋಡಿಗೆ ಸಂಕಷ್ಟ ಎದುರಾಗಿದೆ. ತಿಮರೋಡಿ ಮನೆಯಲ್ಲಿ ಸುಜಾತಾ ಭಟ್ಗೆ ಆಶ್ರಯ ಕೊಡಲಾಗಿತ್ತು. ತಿಮರೋಡಿ ಮನೆಯಲ್ಲಿ ಸುಜಾತಾ ಭಟ್ ಸಂದರ್ಶನ ನಡೆಸಲಾಗಿದೆ. ಸುಜಾತಾ ಭಟ್ರನ್ನ ಸಮೀರ್ ಸಂದರ್ಶನ ಮಾಡಿದ್ದ. ಮನೆಯಲ್ಲಿ ಆಶ್ರಯದ ಬಳಿಕ ಅನನ್ಯ ಫೋಟೋ ರಿಲೀಸ್ ಆಗಿತ್ತು. ತಿಮರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಜೊತೆ ಸುಜಾತಾ ಇತ್ತು. ಸುಜಾತಾ ಅಸಲಿ ಮುಖ ಹೊರಬಿದ್ದ ತಕ್ಷಣ ಎಲ್ಲ ದೂರ ಆಗಿ ಹೋಗಿದ್ದಾರೆ. SIT ಮುಂದೆ ಕೇಸ್ ವಾಪಸ್ ಪಡೆಯೋದಕ್ಕೆ ಸುಜಾತಾ ಮನವಿ ಮಾಡಿದ್ದಾರೆ. ಸುಜಾತಾ ಜೊತೆ ತಿಮರೋಡಿ ಟೀಮ್ ಲಾಕ್ ಆಗೋದು ಬಹುತೇಕ ಫಿಕ್ಸ್. ಸೊ ಪರೀಕ್ಷಿತ್ ಈಗ ಇವರ ಹಿಂದೆ ಇದ್ದಂಥ ಗ್ಯಾಂಗು ಕಂಪ್ಲೇಂಟ್ ಕೊಡೋದಕ್ಕೆ ಬಂದ ಕಾರಲ್ಲಿ ಬಂದರು. ಇವ್ರ ಹಿಂದೆ ಒಂದು ತಂಡ ಇತ್ತು, ಜೊತೆಗೆ ವಕೀಲರಿದ್ರು. ಈಗ ಯಾರೂ ಇಲ್ಲ, ಸುಜಾತಾ ಭಟ್ ಒಬ್ಬಂಟಿ. ಎಲ್ಲ ಕೈ ಬಿಟ್ರ, ಜೊತೆಗೆ ಇವ್ರ ಹಿಂದೆ ಇದ್ದವರು ಲಾಕ್ ಆಗುತ್ತಾರ ಈ ಕೇಸಲ್ಲಿ? ಎಸ್ ವಿಜಯ್, ಈಗಾಗಲೇ ಯಾವಾಗ ಸುಜಾತಾ ಭಟ್ ಇದ್ದು ಅಸಲಿತ್ತು ಹೊರಗೆ ಬಿತ್ತು, ಅನಂತರದಲ್ಲಿ ಇವ್ರ ಜೊತೆಗಿದ್ದ ಒಂದು ಏನು ಗ್ಯಾಂಗ್ ಏನಿದೆ, ತಿಮರೋಡಿ ಗ್ಯಾಂಗ್ ಏನಿದೆ, ಜಯಂತ್ ಇರ್ಬೋದು, ಮಟಣ್ಣವ್ರು ಇರ್ಬೋದು, ತಿಮರೋಡಿ ಇರ್ಬೋದು, ಎಲ್ಲರೂ ಒಂದು ಒಟ್ಟಾಗಿ ಸಮೀರ್ ಎಲ್ಲ ಒಟ್ಟಾಗಿ ಅವರ ಜೊತೆ ಸುಜಾತಾ ಭಟ್ ಕೂಡ ಇದ್ರು. ಈಗ ಯಾವಾಗ ಫೋಟೋವೇ ನಕಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ಮತ್ತೆ ಅವರ ಹೇಳಿಕೆಗಳು ಇರ್ಬೋದು, ಬೇರೆ ಬೇರೆ ಅವರ ಏನು ಕಣ್ಣೀರಿರ್ಬೋದು, ಎಲ್ಲವೂ ಸುಳ್ಳು ಅಂತ ಗೊತ್ತಾದ ಬೆನ್ನಲ್ಲೇ ಈಗ ಎಲ್ಲರೂ ಅವರನ್ನ ಕೈ ಬಿಟ್ಟಿರುವಂಥದ್ದು. ಸ್ವತಃ ಜಯಂತ್ ನ್ಯೂಸ್ ಫಸ್ಟ್ ಜೊತೆ ಕೂಡ ಮಾತಾಡಿದ್ದಾರೆ. ಆಫ್ ದಿ ರೆಕಾರ್ಡ್ ಮಾತಾಡ್ತಾ, ನಾವು ಈಗಾಗಲೇ ಕೈ ಬಿಟ್ಟಿದ್ದೇವೆ, ನಮ್ಮನ್ನ ಮೋಸ ಮಾಡಿದ್ರು, ನಮ್ಮನ್ನ ನಂಬಿಸಿದ್ರು, ನಾವು 4 ದಿನಗಳ ಕಾಲ ಅವರನ್ನ ಅನ್ನ ಹಾಕಿದ್ದಕ್ಕೆ ನಮ್ಗೆ ಮೋಸ ಮಾಡಿದ್ರು, ಹಾಗೆ ನಾವು ಅವರನ್ನ ಅಂದ್ರೆ ಬೆಂಗಳೂರಿಗೆ ಕಳಿಸಿಬಿಟ್ಟಿದ್ವಿ, ಸದ್ಯಕ್ಕೆ ನಾವು ಅವ್ರ ಜೊತೆ ಇಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಹೇಳಿದ್ರು. ಸದ್ಯ ಜಯಂತ್ ಇರ್ಬೋದು, ಎಲ್ಲರೂ ಟೀಮ್ ಕೂಡ ಸದ್ಯಕ್ಕೆ ಅವರಿಂದ ದೂರ ಆಗಿರುವಂತದ್ದು. ಹೀಗಾಗಿ ಕೊನೆಗೆ ಅವ್ರ ಹೇಳಿಕೆಗಳನ್ನ ಯೂಟರ್ನ್ ಮಾಡ್ತಾ ಬರ್ತಾ ಕೊನೆಗೆ ಡಿಪ್ರೆಷನ್ ಕೂಡ ಹೋಗಿರುವಂತ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ರು. ಸದ್ಯ ಈಗ ಸುಜಾತಾ ಭಟ್ ಏಕಾಂಗಿಯಾಗಿದ್ದಾರೆ. ಅವರು ಒಂದಿಬ್ಬರು ವಕೀಲರ ಜೊತೆಗೆ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸದ್ಯ ಓರ್ವ ವಕೀಲ ಕೂಡ ಅವರಿಂದ ಕೂಡ ದೂರ ಆಗಿದ್ದಾರೆ. ಈಗ ಬೇರೆ ವಕೀಲರನ್ನು ಕೂಡ ಅವರು ನೇಮಿಸಿರುವಂತದ್ದು. ಸದ್ಯ ಸುಜಾತಾ ಭಟ್ ಏಕಾಂಗಿಯಾಗಿದ್ದಾರೆ. ಮತ್ತೆ ಅವರ ಜೊತೆಗೆ ಈ ಮನೆಯಲ್ಲಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ದು, ಸಮೀರ್ ಕೂಡ ಇಂಟರ್ವ್ಯೂ ಮಾಡಿದ್ದ, ಜೊತೆಗೆ ಬೇರೆ ಬೇರೆ ಯೂಟ್ಯೂಬರ್ಸ್ ಗಳು ಕೂಡ ತಿಮರೋಡಿ ಮನೆಯಲ್ಲೇ ಬಹಳಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ರು, ವಿಡಿಯೋ ಕೂಡ ಸಿಕ್ಕಿರುವಂತದ್ದು. ಸದ್ಯ ಈಗ ಅವ್ರ ಜೊತೆಗೆ ಎಲ್ಲರೂ ಕೂಡ ಲಾಕ್ ಆಗ್ತಾರೆ. ಸದ್ಯ ಈಗ ಸುಜಾತಾ ಭಟ್ ಏಕಾಂಗಿಯಾಗಿದ್ದಾರೆ. SITಗೆ ಏಕಾಂಗಿಯಾಗಿ ಬರುವಂತದ್ದು, ಆಟೋದಲ್ಲಿ ಬರುವಂತದ್ದು, ಇದೆಲ್ಲ ಈಗ ಸದ್ಯಕ್ಕೆ ಅವರು ಹೈಡ್ರಾಮಾ ಕೂಡ ಮಾಡ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.